ಸ್ನೇಹಿತರೆ ನಮಸ್ಕಾರ. ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಜಗತ್ತಲ್ಲಿ ನಮ್ಮ ಊಹೆಗೆ ನಿಲುಕದ್ದೇನೋ ನಡೆಯೋ ಸೂಚನೆಗಳು ಕಾಣ್ತಾ ಇವೆ. ವೆನೆಜುವೆಲಾ ಮೇಲಿನ ದಾಳಿಯ ನಂತರ ಅಮೆರಿಕ ಸಿಚ್ಚಾಪಟ್ಟೆ ಅಗ್ರೆಸಿವ್ ಆಗಿ ವರ್ತಿಸ್ತಾ ಇದೆ. ರಷ್ಯಾದ ಬಾವುಟ ಇದ್ದ ಟ್ಯಾಂಕರ್ಗಳನ್ನು ಸಮುದ್ರದಲ್ಲಿ ವಶಪಡಿಸಿಕೊಂಡಿದೆ. ಅಮೆರಿಕದ ಸೇನೆ ದೊಡ್ಡ ಪ್ರಮಾಣದಲ್ಲಿ ಬ್ರಿಟನ್ನಲ್ಲಿ ನಿಯೋಜನೆಗೊಳ್ತಾ ಇದೆ. ಇಸ್ರೇಲ್ ಯುದ್ಧ ಸಿದ್ಧತೆಗಳನ್ನು ಭಾರೀ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದೆ. ನ್ಯಾಟೋ ವಿರುದ್ಧ ಟ್ರಂಪ್ ಬೆಂಕಿ ಕಾರ್ತಾ ಇದ್ದಾರೆ. ಡೆನ್ಮಾರ್ಕ್ ಕೊತ ಕುದಿತಾ ಇದೆ. ಗ್ರೀನ್ಲ್ಯಾಂಡ್ನಲ್ಲಿ ಭಯ ಆವರಿಸಿಕೊಳ್ತಾ ಇದೆ. ಚೀನಾ ಯಾವಾಗ ತೈವಾನ್ ಮೇಲೆ ಮುಗಿಬೀಳುತ್ತೆ ಯಾರಿಗೂ ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ಇರಾನ್ನಲ್ಲಿ ಕೂಡ ವಾತಾವರಣ ಚೆನ್ನಾಗಿ ಕಾಣ್ತಾ ಇಲ್ಲ. ಅಲ್ಲಿ ಖಮೇನಿ ವಿರುದ್ಧದ ಪ್ರತಿಭಟನೆಗಳು ಜೋರಾಗ್ತಾ ಇವೆ. ರಷ್ಯಾ ಇರಾನಿಗೆ ಆಯುಧಗಳನ್ನು ಕೊಡ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿಗೆ ಭಯಾನಕ ಮಿಸೈಲ್ಗಳು ಬಂದಿವೆ ಅಂತ ಪಶ್ಚಿಮದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಪಾಕಿಸ್ತಾನದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕದ ನಿಯೋಗ ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆ ಮಾತುಕತೆಗಳನ್ನು ಮಾಡಿದೆ. ಹಾಗೆ ಪಾಕಿಸ್ತಾನ, ಅಮೆರಿಕ ಮತ್ತು ಇಸ್ರೇಲ್ಗಳಿಗೆ ಇರಾನ್ ವಿರುದ್ಧ ಏನೆಲ್ಲ ಸಹಾಯ ಬೇಕೋ ಅದೆಲ್ಲವನ್ನ ಮಾಡೋದಕ್ಕೆ ಸಿದ್ಧ ಆಗಿದೆ. ಅರಬ್ ನೆಲದಲ್ಲಿನ ಅಮೆರಿಕನ್ ಏರ್ಬೇಸ್ಗಳಲ್ಲಿ ಸಣ್ಣ ಕಲರವ ಶುರುವಾಗಿದೆ. ಇದೆಲ್ಲದರ ನಡುವೆ ವೆನೆಜುವೆಲಾ ಮೇಲೆ ಮತ್ಯಾವುದೇ ಸೇನಾ ಕಾರ್ಯಾಚರಣೆಗೆ ಕೂಡ ಅಮೆರಿಕದ ಅಧ್ಯಕ್ಷರು ಆದೇಶವನ್ನ ಕೊಡಬಾರದು, ಅಲ್ಲಿನ ಸಂಸತ್ತಿನ ಅನುಮತಿ ಇಲ್ಲದೆ ಅಲ್ಲಿ ಏನೂ ಆಗಬಾರದು ಅಂತ ಅಲ್ಲಿನ ಕಾಂಗ್ರೆಸ್ ನಿರ್ಣಯವನ್ನ ಅಂಗೀಕರಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಮೆರಿಕದ ಮುಂದಿನ ಟಾರ್ಗೆಟ್ ಇರಾನೇನಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಮೂಡದೇ ಇರುವುದಿಲ್ಲ. ಅಮೆರಿಕ ಗ್ರೀನ್ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಅಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿ ಜಗತ್ತಿನ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಿ ಇರಾನ್ ಮೇಲೆ ಬೀಳೋ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆಯಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ನಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಹಚ್ಚಿದ ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಅಲ್ಲಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ. ಆ ಹೋರಾಟವನ್ನ ಹತ್ತಿಕ್ಕುವ ನಿಟ್ಟಲ್ಲಿ ಇರಾನ್ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ಕೂಡ ಕೈಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಬಲಿಯಾದ್ರೆ 2,500ಕ್ಕೂ ಅಧಿಕ ಮಂದಿಯನ್ನ ಪೊಲೀಸರು ಹಾಗೂ ರೆವಲ್ಯೂಷನರಿ ಗಾರ್ಡ್ಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿಯನ್ನ ಮುಗಿಸುವ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಈ ಹಂತದಲ್ಲೇ ಇರಾನಿನಿಂದ ಹೊರಗಿರುವ ರಾಜ ಪಹಲವಿ ಕೂಡ ಇರಾನಿನ ಮುಲ್ಲಾಗಳ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅಲ್ಲಿನ ಸಾಕಷ್ಟು ಮಹಿಳೆಯರು, ಯುವತಿಯರು ಹಿಜಾಬುಗಳನ್ನ, ಬುರ್ಖಾಗಳನ್ನ ಕಿತ್ತೆಸೆದು ಡಿಕ್ಟೇಟರ್ ಡೆಟ್ ಅನ್ನ ಬಯಸಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅಲ್ಲಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಖೊಮೇನಿಯ ಫೋಟೋಗಳನ್ನ ಸುಡ್ತಾ ಇದ್ದಾರೆ. ಈಗ ಪ್ರತಿಭಟನೆಗಳು ಹೇಗಿವೆ ಅಂದ್ರೆ, ಇರಾನಿನ 21 ಪ್ರಾಂತ್ಯಗಳಲ್ಲಿ 46 ಕಡೆ ಪ್ರತಿಭಟನೆಯ ಕಾವು ತುಂಬಾನೇ ಹೆಚ್ಚಾಗಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಕೂಡ ಜನ ಬೀದಿಗೆಳೆದಿದ್ದಾರೆ. ಡಿಸೆಂಬರ್ 28ರಿಂದ ಶುರುವಾಗಿರುವ ಈ ಹೋರಾಟದಲ್ಲಿ ಇದುವರೆಗೆ ಅಂದ್ರೆ ಜನವರಿ 8ರವರೆಗೆ ಸುಮಾರು 45 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಅಮೆರಿಕ ಹಾಗೂ ನಾರ್ವೆ ಮೂಲದ NGOಗಳು ಹೇಳ್ತಾ ಇವೆ. ಹಾಗೆ ಪ್ರತಿಭಟನೆಯನ್ನ ಹತ್ತಿಕ್ಕೋದಿಕ್ಕೆ 2,500ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿ ಕಾರಾಗೃಹಕ್ಕೆ ತಳ್ಳಲಾಗಿದೆ. ಇಷ್ಟಾದ್ರೂ ಕೂಡ ಜನ ಈ ಬಾರಿ ಖಮೇನಿಯ ಅಧಿಕಾರ ಕೊನೆಗೊಳ್ಳಬೇಕು ಅಂತ ಹೋರಾಟವನ್ನ ಮಾಡ್ತಾಲೇ ಇದ್ದಾರೆ. ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಪೊಲೀಸರಿಗೆ ಜನ ಜಗ್ಗುತ್ತಾ ಇಲ್ಲ. ಇನ್ನು ಈ ಹೋರಾಟಕ್ಕೆ ಬಾಹ್ಯ ಬೆಂಬಲ ಕೂಡ ಸಿಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಕುಳಿತಿರುವ ಇರಾನಿಯರು ಖಮೇನಿ ವಿರುದ್ಧದ ಪ್ರತಿಭಟನೆಗಳಿಗೆ ಆನ್ಲೈನ್ನಲ್ಲೇ ಬೆಂಕಿ ಸುರಿತಾ ಇದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದು ಇರಾನ್ ಒಳಗಿನ ಕಿಚ್ಚನ್ನ ಹೆಚ್ಚು ಮಾಡ್ತಾ ಇದೆ. ಹೀಗಾಗಿ ಇರಾನ್ ಸರ್ಕಾರ ಇಡೀ ದೇಶದಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಿದೆ. ದೇಶದ ಹೊರಗಿನ ಜನ ಒಳಗಿರುವವರನ್ನ ಪ್ರವೋಕ್ ಮಾಡದ ಹಾಗೆ ತಡೆಯೋ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಹಾಗೆ ಎಕ್ಸ್ನಂತಹ ವೇದಿಕೆಗಳನ್ನ ಬಳಸ್ಕೊಳ್ತಾ ಇರೋ ಪ್ರತಿಭಟನಾಕಾರರು ಟೆಹರಾನ್ನಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ದೀವಿ ಅಂತ ಇಮೇಜ್ಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದು ದೇಶದ ಎಲ್ಲಾ ಭಾಗಗಳಲ್ಲಿನ ಜನ ಕೂಡ ಅದೇ ರೀತಿಯ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಇರಾನ್ ಸಂಪೂರ್ಣವಾಗಿ ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಿದೆ. ಟೆಹರಾನ್ನಲ್ಲಿ ಕರೆಂಟ್ ಕೂಡ ಇಲ್ಲ. ಸಾಕಷ್ಟು ನಗರಗಳಲ್ಲಿನ ವಿದ್ಯುತ್ ಸರಬರಾಜು ಘಟಕಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ ಮೂಲಕ ಪ್ರತಿಭಟನೆಗಳನ್ನ ಹತ್ತಿಕ್ಕೋದಿಕ್ಕೆ ಇರಾನ್ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈಗ ಈ ಪ್ರತಿಭಟನೆ ಟೋಟಲಿ ಕಂಟ್ರೋಲನ್ನ ತಪ್ಪಿದೆ. ಅದರ ಅರ್ಥ ಏನು ಕೇಳಿದ್ರೆ, ಅಲ್ಲಿನ ಸರ್ಕಾರ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಪ್ರತಿಭಟನೆಯನ್ನ ಹತೋಟಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿಗೆ ಪ್ರತಿಭಟನಾಕಾರರ ಇಂಟೆನ್ಷನ್ ಇದೆಯಲ್ಲ, ಇದು ಬಹಳ ಕ್ಲಿಯರ್ ಆಗಿದೆ. ಇರಾನ್ನಲ್ಲಿ ಸರ್ಕಾರ ಬದಲಾಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಈ ಪ್ರತಿಭಟನೆಯಲ್ಲಿ ಮೇಜರ್ ಆದಂತಹ ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ.
ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. 2025ರ ಡಿಸೆಂಬರ್ 28ನೇ ತಾರೀಕು ಇರಾನ್ನಲ್ಲಿ ಚಿಕ್ಕದಾಗಿ ಒಂದು ಪ್ರಾಂತ್ಯದಲ್ಲಿ ಆರಂಭಗೊಂಡಂತಹ ಪ್ರತಿಭಟನೆ. ಆರಂಭದಲ್ಲಿ ಈ ಪ್ರತಿಭಟನೆಗೆ ಕಾರಣ ಆಗಿದ್ದು ಇರಾನ್ನ ಕರೆನ್ಸಿ ಕೊಲ್ಯಾಪ್ಸ್ ಆಗಿತ್ತು. ಆನಂತರ ಈ ಪ್ರತಿಭಟನೆ ಅಲ್ಲಿನ ಸರ್ಕಾರದ ವಿರುದ್ಧವೇ ತಿರುಗಿತು. ಯಾಕೆಂತಂದ್ರೆ ಇವತ್ತಿನ ಇರಾನ್ನ ಈ ಸ್ಥಿತಿಗೆ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರವೇ ಕಾರಣ. ಈ ಕ್ಲರಿಕ್ಗಳ ಕೈಗೆ ನಮ್ಮ ಸರ್ಕಾರವನ್ನ ಕೊಟ್ಕೊಂಡು ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ ಜನ ರೊಚ್ಚಿಗೆದ್ಬಿಟ್ರು. ನಿಮ್ಗೆಲ್ಲ ಗೊತ್ತೇ ಇದೆ, ಇರಾನ್ ಒಂದು ಬೃಹತ್ತಾದಂತಹ ದೇಶ. ಅಲ್ಲಿ ಒಟ್ಟು 31 ಪ್ರಾವಿನ್ಸ್ ಇದೆ. ಆ ಪೈಕಿ 29 ಪ್ರಾವಿನ್ಸ್ನಲ್ಲಿ ಪ್ರತಿಭಟನೆ ವಿಸ್ತರಣೆಗೊಂಡಿದೆ. ಇರಾನ್ ಆದ್ಯಂತ ಒಟ್ಟು 93 ಸಿಟಿಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಇರಾನ್ನ ಸರ್ಕಾರ ಬಹಳ ದಮನಕಾರಿಯಾದಂತಹ ನೀತಿಯನ್ನ ಅನುಸರಿಸ್ತಾ ಇದೆ. ಆರಂಭದಲ್ಲಿ ಟಿಯರ್ ಗ್ಯಾಸ್ ಅನ್ನ ಸಿಡಿಸ್ತಾ ಇದ್ರು, ಆನಂತರ ಲಾಠಿ ಚಾರ್ಜ್ ಮಾಡ್ತಾ ಇದ್ರು. ಈಗ ಪ್ರತಿಭಟನಾಕಾರರನ್ನೇ ಗುರಿಯಾಗಿಸಿ ಗುಂಡೇಟನ್ನ ಹೊಡಿತಾ ಇದ್ದಾರೆ. ಹೀಗಾಗಿ ಈವರೆಗೆ ಇರಾನ್ನಲ್ಲಿ ಈ ಪ್ರತಿಭಟನೆಯ ಕಾರಣದಿಂದಾಗಿ ಸತ್ತವರ ಸಂಖ್ಯೆ 45ಕ್ಕೂ ಹೆಚ್ಚಿದೆ. ಹೀಗಂತ ನಾರ್ವೆ ಮೂಲದ ಒಂದು NGO ವರದಿಯನ್ನ ಮಾಡಿದೆ. ಇದರ ಜೊತೆಗೆ 2500ಕ್ಕೂ ಹೆಚ್ಚು ಮಂದಿಯನ್ನ ಇರಾನ್ನ ಸರ್ಕಾರ ಅರೆಸ್ಟ್ ಮಾಡಿದೆ. ಇರಾನ್ನ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಪ್ರತಿಭಟನೆ ಮಾತ್ರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈಗ ದಿನಕ್ಕೂ ಕೂಡ ಪ್ರತಿಭಟನೆ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಪ್ರತಿಭಟನೆ ಉಗ್ರ ಸ್ವರೂಪವನ್ನ ಕೂಡ ಪಡ್ಕೊಳ್ತಾ ಇದೆ. ಸರ್ಕಾರಿ ಕಚೇರಿಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಸರ್ಕಾರಿ ವಾಹನಗಳನ್ನ ಕೂಡ ಜಖಮ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಪರವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನ ಕೂಡ ಪ್ರತಿಭಟನಾಕಾರರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸದ್ಯ ಇರಾನ್ನಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಇದನ್ನ ತಡೆಯೋದಕ್ಕೆ ದಂಡಂ ದಶಗುಣಂ ಅನ್ನುವಂತಹ ಅಸ್ತ್ರವನ್ನ ಸರ್ಕಾರ ಪ್ರಯೋಗ ಮಾಡ್ತಾ ಇದ್ರೂ ಕೂಡ ಅದು ವರ್ಕೌಟ್ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಇರಾನ್ನ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಅಂತಾರಾಷ್ಟ್ರೀಯ ಒತ್ತಡವನ್ನ ಕೂಡ ಫೇಸ್ ಮಾಡಬೇಕಾಗಿ ಬಂದಿದೆ. ಅದಕ್ಕೋಸ್ಕರವಾಗಿ ಇರಾನ್ನಿಂದ ಪ್ರತಿಭಟನೆಯ ಸುದ್ದಿ ಯಾವುದೇ ಕಾರಣಕ್ಕೂ ಕೂಡ ದೇಶದಿಂದ ಹೊರ ಹೋಗಬಾರದು ಅಂತ ಹೇಳಿ ಇರಾನ್ನ ಸರ್ಕಾರ ಇಡೀ ದೇಶಾದ್ಯಂತ ಇಂಟರ್ನೆಟ್ ಅನ್ನ ಬಂದ್ ಮಾಡಿಬಿಟ್ಟಿದೆ. ಟೋಟಲ್ ಇಂಟರ್ನೆಟ್ ಬ್ಲಾಕ್ಔಟ್ ಆಗಿದೆ. ಜೊತೆಗೆ ಲ್ಯಾಂಡ್ಲೈನ್ ಫೋನ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಇರಾನನ್ನ ಕತ್ತಲೆಯಲ್ಲಿ ಮುಳುಗಿಸಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಇದ್ದಿದ್ದೇ ಆದ್ರೆ ಇರಾನ್ನಲ್ಲಿ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳಬಹುದು. ಜೊತೆಗೆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಸರ್ಕಾರ ಅನುಸರಿಸ್ತಾ ಇದೆಯಲ್ಲ ಕ್ರಮಗಳು, ಅದರ ಬಗ್ಗೆಯೂ ಕೂಡ ವ್ಯಾಪಕ ಖಂಡನೆ ವ್ಯಕ್ತವಾಗಬಹುದು. ಇರಾನ್ ಪೊಲೀಸರು ಜನರ ಮೇಲೆ ಗುಂಡು ಹೊಡೆಯುವಂತಹ ವಿಡಿಯೋ ಇರಬಹುದು, ಅಥವಾ ಆ ಗುಂಡೇಟಿಗೆ ಸತ್ತಂತಹ ವ್ಯಕ್ತಿಗಳ ಫೋಟೋಗಳಿರಬಹುದು. ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗೋದಿಕ್ಕೆ ಶುರುವಾಗಿದ್ದೇ ಆದ್ರೆ ಇರಾನ್ನ ಸರ್ಕಾರದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡವೂ ಕೂಡ ಜಾಸ್ತಿಯಾಗುತ್ತೆ. ಇದಾಗಬಾರದು, ಇರಾನ್ನಿಂದ ಯಾವುದೇ ಸುದ್ದಿಯೂ ಕೂಡ ಹೊರಗೆ ಹೋಗಬಾರದು ಅಂತ ಹೇಳಿ ಅವರು ಇಂಟರ್ನೆಟ್ ಅನ್ನ ಬ್ಲಾಕ್ಔಟ್ ಮಾಡಿದ್ದಾರೆ. ಜೊತೆಗೆ ಇರಾನ್ನ ಮಾಧ್ಯಮಗಳನ್ನ ಕೂಡ ಅಲ್ಲಿನ ಸರ್ಕಾರ ರೆಗ್ಯುಲೇಟ್ ಮಾಡ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು, ಈಗ ಅದು ಇನ್ನಷ್ಟು ಜಾಸ್ತಿಯಾಗಿದೆ. ಇರಾನ್ನಲ್ಲಿ ಈ ರೀತಿಯಾಗಿ ಇಂಟರ್ನೆಟ್ ನಿಷೇಧ ಮಾಡುವಂತಹ ಸರ್ಕಾರದ ನೀತಿ ಇದೆಯಲ್ಲ, ಇದರ ವಿರುದ್ಧವಾಗಿ ಪ್ರತಿಭಟನಾಕಾರರು ಇನ್ನಷ್ಟು ರಚ್ಚಿಗೆದ್ದಿದ್ದಾರೆ. ಅಲ್ಲಿನ ಯುವಕರನ್ನ ಮತ್ತಷ್ಟು ಕೆರಳಿಸಿದೆ. ಇನ್ನು ಇರಾನ್ನಲ್ಲಿ ಆರಂಭವಾದಂತಹ ಈ ಪ್ರತಿಭಟನೆಗೆ ಇರಾನ್ನ ಕ್ರೌನ್ ಪ್ರಿನ್ಸ್ ರೆಹಜಾ ಪೆಹಲವಿ 1979ರ ಬಳಿಕ ಇರಾನ್ನಿಂದ ಗಡೀಪಾರಾಗಿ ಅಮೆರಿಕಾದಲ್ಲಿ ವಾಸ ಮಾಡ್ತಾ ಇರುವಂತಹ ಈ ರೆಹಜಾ ಶಾ ಪೆಹಲವಿ ಈ ಪ್ರತಿಭಟನೆಗೆ ಪೂರ್ಣವಾದಂತಹ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ಅವರೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇರಾನ್ನ ಭದ್ರತಾ ಪಡೆಗಳಿಗೆ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ನೀವು ಯೂನಿಫಾರ್ಮ್ ಅನ್ನ ಹಾಕಿ ಗನ್ನನ್ನ ಹಿಡಿದುಕೊಂಡಿರಬಹುದು, ಆದರೆ ಅದರ ಉದ್ದೇಶ ಇರಾನ್ನ ರಕ್ಷಣೆ ಜೊತೆಗೆ ಇರಾನಿಯನ್ನರ ರಕ್ಷಣೆ. ಹೀಗಾಗಿ ನೀವು ಆ ಕೆಲಸನ ಮಾಡಬೇಕು. ಇರಾನ್ ಜನತೆಯ ಮೇಲೆ ಗುಂಡು ಹಾರಿಸುವುದನ್ನು ಈ ತಕ್ಷಣದಿಂದಲೇ ನಿಲ್ಲಿಸಿ, ಜೊತೆಗೆ ಇತಿಹಾಸದಲ್ಲಿ ನೀವು ಯಾರ ಪರವಾಗಿ ನಿಂತ್ಕೊಂಡಿದ್ರಿ ಅನ್ನುವಂಥದ್ದು ದಾಖಲಾಗಸೆ. ಹೀಗಾಗಿ ನೀವು ಡಿಸೈಡ್ ಮಾಡಿ, ನೀವು ಕ್ರಿಮಿನಲ್ ಸರ್ಕಾರದ ಜೊತೆಗೆ ನಿಂತ್ಕೊಳ್ತೀರೋ ಅಥವಾ ಜನರ ಪರವಾಗಿರ್ತೀರೋ. ಹೀಗಂತ ಇರಾನ್ನ ಕ್ರೌನ್ ಪ್ರಿನ್ಸ್ ರೆಹಜಾ ಪೆಹಲವಿ ಅಲ್ಲಿನ ಭದ್ರತಾ ಪಡೆಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ ಇರಾನ್ನ ಜನತೆಗೆ ಮಾಡು ಇಲ್ಲವೇ ಮಡಿ ಎಂಬ ಸಂದರ್ಭ ನಿರ್ಮಾಣ ಆಗಿದೆ. ಗುಂಡು ಹೊಡಿತಾ ಇದ್ದಾರೆ, ಕಣ್ಣು ಮುಂದೆಯೇ ಜನ ಸಾಯ್ತಾ ಇದ್ದಾರೆ ಅಂದ್ರೂ ಕೂಡ ಪ್ರತಿಭಟನೆ ನಿಲ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ಅವರು ರೋಸು ಹೋಗ್ಬಿಟ್ಟಿದ್ದಾರೆ. ಅವರ ಎಲ್ಲ ತಾಳ್ಮೆಯ ಕಟ್ಟೆಯೂ ಕೂಡ ಒಡೆದು ಹೋಗಿದೆ. ಇನ್ನವರಿಗೆ ತಾಳ್ಮೆ ಇಲ್ಲ ಸರ್ಕಾರವನ್ನ ಸಹಿಸಿಕೊಳ್ಳೋದಿಕ್ಕೆ. ಹೀಗಾಗಿ ಪ್ರತಿಭಟನೆ ಇಳಿದಿದ್ದಾರಲ್ಲ, ಅವರೆಲ್ಲರೂ ಕೂಡ ನಿಶ್ಚಯಿಸಿದ್ದಾರೆ, ಬದುಕಿದ್ರೆ ಹೊಸ ಇರಾನನ್ನ ನಿರ್ಮಾಣ ಮಾಡೋದು, ಒಂದ್ವೇಳೆ ಗುಂಡೇಟಿಗೆ ಬಲಿಯಾಗಿದ್ದೇ ಆದ್ರೆ ದೇಶಕ್ಕೋಸ್ಕರವಾಗಿ ಬಲಿದಾನ. ಆ ಲೆವೆಲ್ನ ಮೈಂಡ್ ಸೆಟ್ ಅನ್ನ ಆ ಪ್ರತಿಭಟನಾಕಾರರು
ಬೆಳೆಸ್ಕೊಂಡಿದ್ದಾರೆ. ಇನ್ನು ಮಿತ್ರರೇ, ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಇರಾನ್ನ ಜನರ ಪ್ರತಿಭಟನೆಯನ್ನ ಹತ್ತಿಕ್ಕೋದಿಕ್ಕೆ ಒಂದು ಕಡೆ ಗುಂಡು ಹಾರಿಸ್ತಾ ಇದ್ಯಾ, ಇನ್ನೊಂದು ಕಡೆಯಲ್ಲಿ ಪ್ರತಿಭಟನೆಗೆ ಕಾರಣವಾಗಿರುವಂಥ ವಿಷಯವನ್ನ ಸಾಲ್ಟ್ ಔಟ್ ಮಾಡುವ ಬದಲಾಗಿ ಅದಕ್ಕೆ ತುಪ್ಪ ಸುರಿತಾ ಇದೆ. ಈ ವಿಷಯವನ್ನ ನೋಡಿ ನನಗೂ ಕೂಡ ಆಶ್ಚರ್ಯ ಆಯಿತು. ಯಾಕೆ ಕೇಳಿದ್ರೆ, ಇರಾನ್ನಲ್ಲಿ ಪ್ರತಿಭಟನೆಗೆ ಮೂಲ ಕಾರಣ ಏನು? ಅಲ್ಲಿನ ಎಕಾನಮಿ ಕೊಲ್ಯಾಪ್ಸ್ ಆಗಿ ಹೋಗಿದೆ. ಡಾಲರ್ ಎದುರು ರಿಯಾಲ್ನ ಮೌಲ್ಯ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಇಂಥ ಸಂದರ್ಭದಲ್ಲಿ ರಿಯಾಲ್ನ ಮೌಲ್ಯವನ್ನ ಜಾಸ್ತಿ ಮಾಡೋದಿಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ತಾನೆ. ಆದರೆ ಅಲ್ಲಿನ ಸರ್ಕಾರ ಏನ್ ಮಾಡಿದೆ ಗೊತ್ತಾ? ಮುಖ್ಯವಾಗಿ ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಅವರು ಹಲವು ವರ್ಷಗಳಿಂದ ಇರಾನ್ನಲ್ಲಿ ಡಾಲರ್ ಎಕ್ಸ್ಚೇಂಜ್ಗೆ ಸಬ್ಸಿಡಿಯನ್ನ ಕೊಡ್ತಾ ಇದ್ರು. ಅಂದ್ರೆ ಇರಾನ್ನಲ್ಲಿ ಇನ್ಫ್ಲೇಷನ್ ರೇಟು 50% ಅನ್ನ ತಲುಪಿದೆ. ಅಂದ್ರೆ ಕಳೆದ ವರ್ಷ 100 ರೂಪಾಯಿಗೆ ಸಿಗ್ತಾ ಇದ್ದಂಥ ವಸ್ತುಗಳು ಈ ವರ್ಷ 150 ರೂಪಾಯಿಗೆ ಸಿಗುತ್ತೆ. ಎರಡನೇ ವರ್ಷಕ್ಕೆ ಅದು ಡಬಲ್ ಆಗುತ್ತೆ. ಆ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಇದೆಲ್ಲವುದನ್ನ ನಿಭಾಯಿಸಬೇಕಾಗಿದ್ದಂತಹ ಇರಾನ್ನ ಸರ್ಕಾರ ಟೋಟಲಿ ಕೈಚೆಲ್ಲಿದೆ. ಜೊತೆಗೆ ಇರಾನ್ನ ಅಧ್ಯಕ್ಷರು ಕೂಡ ಒಂದು ರೀತಿಯ ಅಸಹಾಯಕ ಹೇಳಿಕೆಯನ್ನೇ ಕೊಡ್ತಾ ಇದ್ದಾರೆ. ಅವರು ಪ್ರತಿಭಟನೆ ಆರಂಭವಾದಂಥ ಸಂದರ್ಭದಲ್ಲೇ ಹೇಳಿದ್ರು, ಈ ಪ್ರತಿಭಟನೆ ನ್ಯಾಯೋಚಿತವಾಗಿದೆ, ಇದಕ್ಕೆ ನಮ್ಮ ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ, ದೇಶದ ಆರ್ಥಿಕತೆ ಜನರನ್ನ ಬೀದಿಗೆ ತಂದು ನಿಲ್ಲಿಸಿದೆ ಅನ್ನೋದನ್ನ ಅಲ್ಲಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಒಪ್ಕೊಂಡಿದ್ರು. ಈಗ ಅವರು ಇನ್ನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡುವಂಥದ್ದು ಅಸಾಧ್ಯ, ಆ ಮಟ್ಟಿಗೆ ಜನರ ಆಕ್ರೋಶ ಇದೆ ಅನ್ನೋದನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಒಪ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇರಾನ್ ದೇಶದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ಬಗ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಮಾತನಾಡಿದ್ದಾರೆ. ಅವರಿನ್ನೇನು ಮಾತನಾಡಿರೋದಕ್ಕೆ ಸಾಧ್ಯ? ಅಲ್ಲಿನ ಜಡ್ಜ್ಗಳೆಲ್ಲರೂ ಕೂಡ ಈ ಅಯತುಲ್ಲಾ ಅಲಿ ಖಮೇನಿಗೆ ಜೈಕಾರ ಹಾಕುವಂಥವರೇ. ಯಾಕೆಂದ್ರೆ ಈ ಅಯತುಲ್ಲಾ ಅಲಿ ಖಮೇನಿ ಕೃಪಾ ಕಟಾಕ್ಷದಿಂದಲೇ ಅವರೆಲ್ಲರೂ ಕೂಡ ಜಡ್ಜ್ ಆಗಿರುವಂಥದ್ದು. ಈಗ ವಿಷಯ ಏನು ಅಂತಂದ್ರೆ, ಇರಾನ್ನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆದಂತಹ ಗುಲಾಮಿ ಹುಸೇನಿ ಅನ್ನುವಂಥವರು ಈಗೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ಈ ಪ್ರತಿಭಟನೆಗೆ ಯುಎಸ್ನ ಕ್ರಿಮಿನಲ್ ಅಧ್ಯಕ್ಷ ಕಾರಣ, ಹಾಗೆ ಇಸ್ರೇಲ್ನ ಜಿಯೋನಿಸ್ಟ್ ರೆಜೀಮ್ ಕೂಡ ಇದರ ಹಿಂದೆ ಇದೆ ಅಂತ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಮುಂದುವರೆದು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯನ್ನ ನಾವು ಯಶಸ್ವಿಯಾಗಿ ಕ್ರ್ಯಾಕ್ ಡೌನ್ ಮಾಡಬೇಕು, ಇದು ದೇಶಕ್ಕೆ ವಿರುದ್ಧವಾಗಿದೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಒಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜ್ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಇರಾನ್ನಲ್ಲಿ ಪ್ರತಿಭಟನಾಕಾರರನ್ನ ಯಾವ ರೀತಿಯಾಗಿ ಹಿಂಸೆಗೆ ಒಳಪಡಿಸಬಹುದು, ಅವರನ್ನ ಎಷ್ಟು ನಿರ್ದಯವಾಗಿ ನಡೆಸಿಕೊಳ್ತಾ ಇರಬಹುದು. ಇವತ್ತು ಪ್ರತಿಭಟಿಸಿ ಜೈಲಿಗೆ ಹೋದಂತವರ ಪರಿಸ್ಥಿತಿ ನಾಳೆ ಇದೇ ಸರ್ಕಾರ ಮುಂದುವರೆದ್ರೆ ಏನಾಗಬಹುದು ನೀವೇ ಯೋಚನೆ ಮಾಡಿ. ಇನ್ನು ಡೇ 1 ನಿಂದಲೂ ಕೂಡ ಈ ಪ್ರತಿಭಟನೆಗೆ ಅಮೆರಿಕದವರು ವಿಪರೀತವಾಗಿ ಬೆಂಬಲಿಸ್ತಾ ಇದ್ದಾರೆ. ಕೇವಲ ಅಮೆರಿಕದ ಟ್ರಂಪ್ ಸರ್ಕಾರ ಮಾತ್ರ ಅಲ್ಲ, ಅಲ್ಲಿನ ಸೆನೆಟ್ಗಳು, ವಿಪಕ್ಷದ ನಾಯಕರು, ಕೆಲ ಬಿಸಿನೆಸ್ ಮ್ಯಾನ್ಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇರಾನ್ನಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಆಗಬೇಕು ಅಂತ ಹೇಳಿ ಅವರು ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ನಡುವೆ ಲಿಂಡ್ಸಿ ಗ್ರಾಮ್ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇರಾನ್ ವಿಚಾರದಲ್ಲಿ ಅಮೆರಿಕ ಮುಂದೇನು ಮಾಡಬಹುದು ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಈ ಲಿಂಡ್ಸಿ ಗ್ರಾಮ್ ಯಾರು ಅಂತ ನಿಮ್ಗೆಲ್ಲ ಗೊತ್ತು. ಟ್ರಂಪ್ ಅವರ ಪರಮಾಪ್ತ ಅಮೆರಿಕದ ಸಂಸದ. ಜೊತೆಗೆ 500% ಟ್ಯಾರಿಫ್ ಹಾಕುವಂತ ಬಿಲ್ ಅನ್ನ ತಂದಿದ್ದಾರಲ್ಲ, ಅದೇ ಲಿಂಡ್ಸಿ ಗ್ರಾಮ್ ಈಗ ಇರಾನ್ ಕುರಿತಾಗಿಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ಸ್ವತಂತ್ರಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇರುವಂತವರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ. ಒಂದ್ ವೇಳೆ ಇರಾನ್ನ ಸರ್ಕಾರ ಅಂದ್ರೆ ಖಮೇನಿ ಸರ್ಕಾರ ಅವರನ್ನ ಕೊಲ್ಲೋದಕ್ಕೆ ನಿಂತ್ಕೊಂಡಿದ್ದೆ ಆದ್ರೆ ಟ್ರಂಪ್ ಖಮೇನಿಯನ್ನೇ ಕೊಂದು ಹಾಕ್ತಾರೆ ಅಂತ ಹೇಳಿ ಲಿಂಡ್ಸಿ ಗ್ರಾಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇವಲ ಟ್ರಂಪ್ ಆಪ್ತರು ಮಾತ್ರ ಈ ರೀತಿಯಾಗಿ ಮಾತನಾಡ್ತಾ ಇಲ್ಲ, ಸ್ವತಃ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರೇ ಇರಾನ್ ವಿಚಾರದಲ್ಲಿ ಪದೇ ಪದೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವರೊಂದು ಫಾಕ್ಸ್ ನ್ಯೂಸ್ಗೆ ಇಂಟರ್ವ್ಯೂವನ್ನ ಕೊಟ್ರು. ಆ ಇಂಟರ್ವ್ಯೂನಲ್ಲಿ ಟ್ರಂಪ್ ಏನ್ ಹೇಳಿದ್ದಾರೆ ಕೇಳಿದ್ರೆ, ಇರಾನ್ನ ಜನತೆ ನಿಜವಾಗ್ಲೂ ಕೂಡ ಅಮಾಯಕರು, ಅವ್ರ್ಯಾರು ಕೂಡ ಶಸ್ತ್ರ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ, ತುಂಬಾ ಬ್ರೇವ್ ಪೀಪಲ್ಸ್, ದೇಶವನ್ನ ಇಷ್ಟಪಡುವಂತಹ ಜನ. ಈಗಾಗಲೇ ಇರಾನ್ ಸರ್ಕಾರಕ್ಕೆ ನಾನು ನೋಟಿಸ್ ಕೊಟ್ಟಿದ್ದೀನಿ, ಇರಾನ್ನ ದೇಶಭಕ್ತ ಜನರ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡಿದ್ದೆ ಆದ್ರೆ ನಾನು ನಿಮ್ಗೆ ಬಹಳ ಕೆಟ್ಟದಾಗಿ ಹೊಡಿತೀನಿ ಅಂತ ಅವರಿಗೆ ತಿಳಿಸಿದ್ದೀನಿ. ಹೀಗಂತ ಟ್ರಂಪ್ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಇರಾನ್ನಲ್ಲೇ ಪ್ರತಿಭಟನೆ ಇದೇ ರೀತಿಯಾಗಿ ಜಾಸ್ತಿ ಆಗ್ತಾ ಹೋದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡುವಂತದ್ದಂತೂ ನಿಶ್ಚಿತ. ಯಾಕಂದ್ರೆ ಟ್ರಂಪ್ ಅವರು ಪದೇ ಪದೇ ಇರಾನ್ ವಿಚಾರದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗತ್ತೆ ಇರಾನ್ ವಿಚಾರದಲ್ಲಿ ಅಮೆರಿಕದ ಬಹಳ ದೊಡ್ಡ ಇಂಟ್ರೆಸ್ಟ್ ಇದೆ ಅಂತ. ಹಾಗೆ ಇನ್ನೊಂದು ಇಂಟರ್ವ್ಯೂನಲ್ಲಿ ಟ್ರಂಪ್ ಅವರಿಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳಲಾಯಿತು. ನೀವೇನಾದ್ರೂ ಅಮೆರಿಕದಲ್ಲೇ ವಾಸ ಮಾಡ್ತಾ ಇರುವಂತಹ ಇರಾನ್ನ ಕ್ರೌನ್ ಪ್ರಿನ್ಸ್ ರೆಹಜಾ ಪೆಹಲವಿ ಅವರನ್ನ ಭೇಟಿಯಾಗ್ತೀರಾ ಹೀಗಂತ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಟ್ರಂಪ್ ಏನ್ ಹೇಳಿದ್ರು ಗೊತ್ತಾ, ರೆಹಜಾ ಪೆಹಲವಿ ಬಹಳ ಒಳ್ಳೆಯ ವ್ಯಕ್ತಿಯಂತೆ ಕಾಣ್ತಾರೆ, ಆದ್ರೆ ನಾನು ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಅವರನ್ನ ಭೇಟಿಯಾಗಬಹುದಾ, ಭೇಟಿಯಾಗೋದು ಉಚಿತವಾ ನನ್ಗೆ ಗೊತ್ತಿಲ್ಲ. ನಾವು ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇರಾನ್ನಲ್ಲಿ ಯಾರು ನಾಯಕರಾಗಿ ಎಮರ್ಜ್ ಆಗ್ತಾರೆ ಅನ್ನೋದರ ಬಗ್ಗೆ ನಮಗೂ ಕೂಡ ಕುತೂಹಲ
ಕುತೂಹಲ ಇದೆ ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಅಮೆರಿಕ ಇರಾನ್ನಲ್ಲಿ ರೆಜಿಮ್ ಅನ್ನ ಚೇಂಜ್ ಮಾಡಿ ರೆಹಜಾ ಶಾ ಪೆಹ್ಲವಿ ಅವರನ್ನೇ ಅಧಿಕಾರಕ್ಕೆ ತರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ವೆನಿಜುವೆಲಾದಲ್ಲಿ ಎಲ್ಲರ ನಿರೀಕ್ಷೆಯನ್ನ ಟ್ರಂಪ್ ಹೇಗೆ ಉಲ್ಟಾ ಮಾಡಿದ್ರಲ್ವಾ, ವೆನಿಜುವೆಲಾದ ವಿಪಕ್ಷದ ನಾಯಕಿಗೆ ಅಧಿಕಾರ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಆಗಿದ್ದೇನು, ಆಡಳಿತದಲ್ಲಿದ್ದಂತ ಮಧುರೋ ಸರ್ಕಾರದ ಉಪರಾಷ್ಟ್ರಪತಿಗೆ ಟ್ರಂಪ್ ಅಧಿಕಾರ ಕೊಟ್ಟಿದ್ದಾರೆ. ಈಗ ಇರಾನ್ ವಿಚಾರದಲ್ಲೂ ಹಾಗೆ ಆದ್ರೆ ಆಶ್ಚರ್ಯ ಏನಿಲ್ಲ. ಅಮೆರಿಕದ ಇಂಟ್ರೆಸ್ಟ್ಗೆ ಯಾರು ಸೂಟ್ ಆಗ್ತಾರೋ ಅವರಿಗೆ ಅಮೆರಿಕ ಅಧಿಕಾರ ಕೊಡುತ್ತೆ ಅಷ್ಟೇ. ಇದೆಲ್ಲದರ ನಡುವೆ ಅಂದ್ರೆ ಪದೇ ಪದೇ ಅಮೆರಿಕದಿಂದ ಎಚ್ಚರಿಕೆಗಳು ಬರ್ತಾ ಇದ್ದಾವೆ. ಅಮೆರಿಕ ಈ ಪ್ರೊಟೆಸ್ಟ್ನಲ್ಲಿ ಬಹಳ ಇಂಟ್ರೆಸ್ಟ್ ಅನ್ನ ಹೊಂದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇರಾನ್ನ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಅಮೆರಿಕದ ಸಂಭವ್ಯ ದಾಳಿಯನ್ನ ಎದುರಿಸೋದಕ್ಕೋಸ್ಕರವಾಗಿ ತನ್ನ ಐಆರ್ಜಿಸಿಯನ್ನ ರೆಡಿ ಮಾಡಿಟ್ಕೊಂಡಿದೆಯಂತೆ. ಆ ರೀತಿಯಾಗಿ ಇರಾನ್ನ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಅವರ ದೇಶದೊಳಗೆ ಆಗ್ತಿರುವಂತಹ ಪ್ರತಿಭಟನೆಯನ್ನೇ ಅವರ ಸೇನೆಗೆ, ಅವರ ಭದ್ರತಾ ಪಡೆಗಳಿಗೆ ಎದುರಿಸುವುದಕ್ಕೆ ಆಗ್ತಾ ಇಲ್ಲ. ಇನ್ನು ಹೊರಡಿನಿಂದ ಬರುವಂತಹ ಅಮೆರಿಕವನ್ನ ಈ ಐಆರ್ಜಿಸಿ ಎದುರಿಸುತ್ತಾ ಈ ಹಿಂದಿನ 12 ದಿನದ ಯುದ್ಧದಲ್ಲೇ ಕಂಪ್ಲೀಟ್ ಆಗಿ ಸೋತು ಸುಣ್ಣಾಗಿ ಹೋಗಿದ್ದಾರೆ. ಅಂತಹ ಐಆರ್ಜಿಸಿ ಈಗ ಅಮೆರಿಕವನ್ನ ಎದುರಿಸುವುದಕ್ಕೆ ರೆಡಿ ಆಗ್ತಾ ಇದೆ ಅಂತಂದ್ರೆ ನಂಬುದಕ್ಕಾದ್ರೂ ಸಾಧ್ಯವಾ? ಆದ್ರೆ ಇರಾನ್ನ ಸರ್ಕಾರ ಹಾಗೆ ಹೇಳ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಖಮೇನಿ ಮಾತ್ರ ಪತ್ತೇನೇ ಇಲ್ಲ. ಯಾವುದೇ ಸ್ಟೇಟ್ಮೆಂಟ್ಗಳು ಕೂಡ ರಿಲೀಸ್ ಆಗ್ತಾ ಇಲ್ಲ. ರಷ್ಯಾಗೇನಾದ್ರೂ ಪಲಾಯನ ಮಾಡಿದ್ರಾ ಗೊತ್ತಿಲ್ಲ. ಈ ಪ್ರತಿಭಟನೆ ಆರಂಭವಾದ ಬಳಿಕ ಒಂದೇ ಒಂದು ಸ್ಟೇಟ್ಮೆಂಟ್ ಮಾತ್ರ ಖಮೇನಿ ಕಡೆಯಿಂದ ಬಂದಿದ್ದು. ಅನಂತರದಲ್ಲಿ ಖಮೇನಿ ದೇಶದಲ್ಲೇ ಇದ್ದಾರಾ ಅಥವಾ ದೇಶ ಬಿಟ್ಟು ಹೋಗಾಗಿದ್ಯಾ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಒಂದು ವರದಿ ಕೂಡ ಬಂದಿತ್ತು. ಖಮೇನಿ ರಷ್ಯಾಗೆ ಪಲಾಯನ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪರಿಸ್ಥಿತಿ ಕೈಮೀರಿದ್ದೆ ಆದ್ರೆ ಖಮೇನಿಯವರ ಮೊದಲ ಆಯ್ಕೆ ರಷ್ಯಾ ಹೀಗಂತ ವರದಿಯಿತ್ತು. ಈಗ ಕೆಲ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಖಮೇನಿಯವರ ಇಡೀ ಕುಟುಂಬ ಈಗಾಗಲೇ ರಷ್ಯಾಗೆ ವಲಸೆ ಹೋಗಾಗಿದೆ. ಖಮೇನಿ ದೇಶದಲ್ಲೇ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಡೌಟ್ ಇದೆ ಅಂತ ಹೇಳಾಗ್ತಾ ಇದೆ. ವೆನಿಜುಲಾ ಅಧ್ಯಕ್ಷರ ಸೆರೆಯ ಬಳಿಕ ಖಮೇನಿ ಬಹಳ ಭಯ ಕಾಡ್ತಾ ಇರೋದಂತೂ ನಿಜ. ಹೀಗಾಗಿ ಖಮೇನಿಗೆ ಕೆಲವು ಆಪ್ಷನ್ ಮಾತ್ರ ಉಳಿದಿದೆ. ಅವರೊಂದ ರಷ್ಯಾಗೆ ಹೋಗ್ಬೇಕು, ಇಲ್ಲ ಚೈನಾಗೆ ಹೋಗ್ಬೇಕು. ಅದನ್ನ ಬಿಟ್ರೆ ಬೇರೆ ಯಾವ ದೇಶಕ್ಕೆ ಹೋದ್ರೂ ಕೂಡ ಅವರು ಸೇಫ್ ಆಗಿಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದಿಷ್ಟು ಇರಾನ್ನಲ್ಲಿ ಈವರೆಗೆ ಆಗ್ತಾ ಇರುವಂತಹ ಪ್ರತಿಭಟನೆಯ ಕುರಿತಾದಂತಹ ಮೇಜರ್ ಡೆವಲಪ್ಮೆಂಟ್ಸ್. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳನ್ನು ಕನ್ನಡದಲ್ಲಿ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.